ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ, ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಪ್ರೀತಿಯ ಜನ ರಾತ್ರಿ ನೀವು ನಿದ್ದೆ ಮಾಡೋವಾಗ ನಿಮ್ಮನ್ನು ತಪ್ಕೋತಾರೆ. ಆಗ ನಿಮಗೆ ಏನು ಅನುಭವ ಆಗುತ್ತೆ? ಓಕೆ, ನೈಟಲ್ಲಿ ನೀವು ನಿದ್ದೆ ಮಾಡಬೇಕಾದ್ರೆ ಬರ್ತಾರೆ, ನಿಮ್ಮ ಅಕ್ಕಪಕ್ಕ ಹರಾಡ್ಕೊತ ಸುಳಿದಾಡ್ತಾ ಇರ್ತಾರೆ. ಓಕೆ, ಸುಳಿದಾಡ್ತಾ ವಿಚಾರ ಮಾಡ್ತಾರೆ, ಇವ್ರು ಊಟ ಮಾಡಿದಾರೋ ಇಲ್ವೋ, ನನ್ನ ಬಗ್ಗೆ ಚಿಂತೆ ಮಾಡಿಕೊಂಡು ಅಳ್ತಾ ಹಾಗೆ ಮಲ್ಕೊಂಡಿದ್ದಾರೆ ಅಂತ ನೀವು ಹಾಯಾಗಿ ನಿದ್ದೆ ಮಾಡ್ತಾ ಇರ್ಬೇಕಂದ್ರೆ ನೋಡ್ತಾ ತಿರ್ಗಾಡ್ತಾರೆ, ಫೀಲ್ ಮಾಡ್ಕೋತಾರೆ. ನಿಮ್ಮ ಮುಖದ ಮೇಲೆ ಏನಾದರೂ ಕೂದಲು ಬಂದಿದ್ದರೆ ಅದನ್ನು ಗಾಳಿ ರೂಪದಲ್ಲಿ ಅದನ್ನು ಸೈಡ್ಗೆ ಹಾಕ್ತಾರೆ, ನಿಮ್ಮ ತಲೆ ಮೇಲೆ ಕೆಡಿಸ್ತಾರೆ. ಓಕೆ, ಒಂದು ಮಗು ಥರ ನಿಮ್ಮನ್ನು ಪ್ರೀತಿಯಿಂದ ನೋಡ್ತಾರೆ. ಮಗು ಮಲ್ಕೊಂಡಾಗ ನಮಗೆ ಹೇಗೆ ಪ್ರೀತಿಯಿಂದ ನಾವು ನೋಡ್ತೀವಲ್ವ, ಹಾಗೆ ನೋಡ್ತಾರೆ. ಓಕೆ, ಅವರು ಯಾವಾಗಲೂ ನಿಮ್ಮನ್ನು ಟಚ್ ಮಾಡ್ತಾರೆ, ಅದು ಬೇರೆ. ಓಕೆ, ಟಚ್ ಮಾಡಿದಾಗ ಏನೇನು ಫೀಲ್ ಆಗುತ್ತೆ ನಾನು ಹೇಳಿದ್ದೀನಿ. ಆದರೆ ಇವತ್ತು ನಾನು ಹೇಳ್ತಾ ಇರೋದು ಎನರ್ಜಿ ಕೊಡೋದಕ್ಕೆ ಅಂತ ಬಂದಿರ್ತಾರೆ ನೈಟಲ್ಲಿ ನಿಮಗೆ. ಓಕೆ, ಎನರ್ಜಿ ಪಾಸ್ ಮಾಡಬೇಕಾದ್ರೆ ಅವರ ಒಂದು ಎನರ್ಜಿ ನಿಮ್ಮ ಶರೀರದಲ್ಲಿ ಪಾಸ್ ಮಾಡಬೇಕಾದ್ರೆ ಅವರು ನಿಮ್ಮನ್ನು ಅಪ್ಕೋತಾರೆ. ಓಕೆ, ತಬ್ಬಿಕೋತಾರೆ. ಆ ತಬ್ಕೊಂಡಾಗ ನಿಮಗೆ ಏನಾಗುತ್ತೆ ನೈಟಲ್ಲಿ? ಮೊದಲು ಇದನ್ನು ಕೇಳಿ, ಯಾಕೆ ಅವರು ಎನರ್ಜಿ ಕೊಡ್ತಾರೆ ನಿಮಗೆ? ದಿನ ಆಗಲ್ಲ, ಇದು ಯಾವಾಗಲೂ ಒಂದು ಸತಿ ಆಗುತ್ತೆ ನಿಮ್ಮ ಜೊತೆ. ಇದು ಈ ಥರ ಆದರೆ ಅವರ ಎನರ್ಜಿನ ನಿಮ್ಮ ಹತ್ರ ಪಾಸ್ ಮಾಡ್ತಾರೆ. ಯಾಕೆ ನೀವು ಅವ್ರ ಎನರ್ಜಿನ ತಗೊಳ್ತಾ ಇದ್ದೀರಾ? ನೀವು ಅವ್ರ ಬಗ್ಗೆ ವಿಚಾರ ಮಾಡಿ, ನಿಮ್ಮ ಬಾಡಿ ಪಾರ್ಟ್ಸಲ್ಲಿ ಎಲ್ಲ ಟಯರ್ಡ್ ಆಗಿರುತ್ತೆ, ನಿಮ್ಮ ಎನರ್ಜಿ ಲಾಸ್ ಆಗಿರುತ್ತೆ. ಓಕೆ, ಅದನ್ನು ಹೀಲ್ ಮಾಡ್ತಾರೆ ಅವರು ಬಂದು. ಅವರಲ್ಲಿರೋ ಒಂದು ಎನರ್ಜಿನ ನಿಮಗೆ ಪಾಸ್ ಮಾಡಿ ನಿಮಗೆ ಸೆಂಡ್ ಮಾಡ್ತಾರೆ. ಆ ಸೆಂಡ್ ಮಾಡೋವಾಗ ಅದಕ್ಕೇನು ಹೇಳ್ತಾರೆ? ಎನರ್ಜಿ ಅಪ್ಪುಗೆ, ಶಕ್ತಿಯ ಅಪ್ಪುಗೆ. ಓಕೆ, ಅವರು ತಪ್ಕೋತಾರಲ್ಲ, ಆ ಎನರ್ಜಿ ನಿಮ್ಮ ಹತ್ರ ಪಾಸ್ ಮಾಡೋವಾಗ ಆ ಒಂದು ಈ ಥರದ ಒಂದು ಅನುಭವ ಆಗುತ್ತೆ. ಏನಾಗುತ್ತೆ? ನೈಟಲ್ಲಿ ನೀವು ಮಲ್ಕೊಂಡಿರ್ತೀರ, ರಾತ್ರಿ ಮಲ್ಕೊಂಡಾಗ ನಿಮಗೆ ಝಟ್ ಅಂತ ಎಚ್ಚರ ಆಗಿಬಿಡುತ್ತೆ. ಮಲ್ಕೊಂಡಾಗ ಬಿದ್ದೋಗೋ ಥರ ಆಗುತ್ತೆ ನಿಮಗೆ. ನೀವು ನೆಲದ ಮೇಲೆ ಮಲ್ಕೋತೀರಾ, ಬೆಡ್ ಮೇಲೆ ಮಲ್ಕೋತೀರಾ, ಅದು ನನಗೆ ಗೊತ್ತಿಲ್ಲ. ಆದರೆ ನೀವು ಎಲ್ಲೇ ಮಲ್ಕೊಳ್ಳಿ, ಆದರೆ ನಿಮ್ಮ ಶರೀರ ಬಿದ್ದೋಗೋ ಥರ. ಓಕೆ, ಬೀಳೋವಾಗ ಯಾವ ಥರ ಅನುಭವ ಆಗುತ್ತೆ, ಅದೇ ಥರ ಒಂದು ಅನುಭವ ಆದ ತಕ್ಷಣ ನಾವೇನು ಮಾಡ್ತೀವಿ? ಜಟ್ ಅಂತ ಕಣ್ಣು ತೆಗೆದುಬಿಡುತ್ತೆ, ಎಚ್ಚರ ಆಗಿಬಿಡ್ತೀವಿ ನಾವು. ಆಗ ಅವರ ಕಡೆಯಿಂದ ಎನರ್ಜಿ ನಮ್ಮ ಶರೀರದಲ್ಲಿ ಪ್ರವೇಶ ಮಾಡಿರುತ್ತೆ. ಓಕೆ, ನಿಮ್ಮ ಜೊತೆ ಈ ಥರ ಆಗಿರುತ್ತೆ, ಎಲ್ಲರಿಗೂ ಈ ಥರ ಆಗೇ ಆಗಿರುತ್ತೆ. ಯಾಕಂದರೆ ನಿಮ್ಮನ್ನು ಬಿಟ್ಟು ಹೋಗಿರೋರು ಯಾರ ಮನೇಲಿ ಸಾವಿಲ್ಲ, ಎಲ್ಲರ ಮನೇಲೂ ಸಾವಿದೆ, ಎಲ್ಲರ ಮನೇಲೂ ದುಃಖ ಇದೆ ಅಲ್ವಾ? ಇವತ್ತು ನಾವು ಜೀವಂತವಾಗಿ, ನಮ್ಮವ್ರು ನಮ್ಮನ್ನು ಬಿಟ್ಟು ಹೋದರೂ ಕೂಡ ನಾವು ಜೀವಂತವಾಗಿ ಎನರ್ಜಿ ಇಂದ ನಾವು ಇದ್ದೀವಿ ಅಂದರೆ ಅವ್ರ ಕಡೆಯಿಂದ ನಮಗೆ ಎನರ್ಜಿ ಬರ್ತಾ ಇದೆ. ಓಕೆ, ಆ ಅಪ್ಪುಗೆ ಅವರು ತಪ್ಕೋತಾರಲ್ಲ, ಅದು ತಬ್ಕೊಂಡಾಗ ಎನರ್ಜಿನ ಪಾಸ್ ಮಾಡ್ತಾರೆ ನಮ್ಮ ಹತ್ರ. ಈ ಥರ ಜಾಸ್ತಿ ಆಗಬಾರ್ದು ನಿಮಗೆ. ಈ ಥರ ಜಾಸ್ತಿನೇ ಆಗ್ತಾಯಿದೆ ಅಂದರೆ ಅವರ ಎನರ್ಜಿನ ನೀವು ತಗೋತಾ ಇದ್ದೀರಾ ಅಂತಲೇ ಅರ್ಥ. ಅವ್ರ ಎನರ್ಜಿನ ಜಾಸ್ತಿ ಲಾಸ್ ಮಾಡಬಾರ್ದಲ್ವ ನಾವು ಕೂಡ. ಯಾವಾಗ ನೀವು ದುಃಖ, ಅಳೋದು, ಫುಲ್ಲು ವೀಕ್ ಆಗಿಬಿಟ್ಟಿರ್ತೀರ, ಆಗ ಅವರು ಬಂದು ನಿಮಗೆ ಎನರ್ಜಿ ಪಾಸ್ ಮಾಡಲೇಬೇಕಾಗುತ್ತೆ. ಅದಕ್ಕೂ ಅವ್ರ ಕಡೆ ಅಷ್ಟು ಎನರ್ಜಿ ಬರಬೇಕಂದ್ರೂ ಅವರು ಪಡೆದುಕೊಂಡು ಬರಬೇಕು ಆ ಎನರ್ಜಿನ ಅಲ್ವಾ? ಅದಕ್ಕೆ ಅವರ ಎನರ್ಜಿನ ಹಾಳು ಮಾಡಬೇಡಿ. ಸಿಂಪಲ್ಲಾಗಿ ಅವ್ರು ಅಪ್ಕೊಂಡಾಗ ನಿಮಗೆ ಯಾವುದೇ ರೀತಿಯ ಈ ಥರ ಅನುಭವ ಆಗಲ್ಲ. ಡೇನಲ್ಲಿ ಅವ್ರು ಅಪ್ಕೊಂಡಾಗ ಈ ಥರ ಅನುಭವ ಆಗಲ್ಲ. ಆದರೆ ಎನರ್ಜಿ ಪಾಸ್ ಮಾಡಬೇಕು ಅಂದ್ರೇ ಈ ಥರ ಅನುಭವ ಆಗೋದು. ಓಕೆ, ಅವರಲ್ಲಿರೋ ಒಂದು ಎನರ್ಜಿ ನಮ್ಮ ಹತ್ರ ಬರ್ತಾ ಇರುತ್ತೆ ಆ ಟೈಮಲ್ಲಿ. ಆಗ ಛಟ್ ಅಂತ ನಾವು ಎದ್ಬಿಡ್ತೀವಿ ನಿದ್ದೆಯಿಂದ, ಬಿದ್ದು ಹೋಗೋ ಥರ ಆಗುತ್ತೆ ನಮಗೆ, ಕಣ್ಣು ತೆಗಿತೀವಿ ನಾವು. ಆಗ ಅವರಲ್ಲಿರೋ ಎನರ್ಜಿ ನಮ್ಮ ಹತ್ರ ಬಂದಿರುತ್ತೆ. ಓಕೆ,
ಒಬ್ಬೊಬ್ರು ಅನ್ಕೋತಾರೆ ಅವ್ರು ಇರೋದೇ ಇಲ್ಲ, ಹೋದರು ಹೋಗಿಬಿಟ್ರು ಅಂತ ಅಳ್ತಾನೇ ಇರ್ತಾರೆ. ಆದರೆ ಹೋಗಿರಲ್ಲ, ಅವರು ನಮ್ಮ ಬಗ್ಗೆ ಕಾಳಜಿ ಮಾಡ್ತಿರ್ತಾರೆ. ಊಟ ಮಾಡಿದ್ರೋ ಇಲ್ವೋ ಅಳ್ಕೊತ ಮಲ್ಕೊಂಡಿದ್ದಾರೆ. ಓಕೆ, ಯಾವಾಗಲೂ ನಮ್ಮ ಸುತ್ತಮುತ್ತ ಇರ್ತಾರೆ. ಹಗಲೊತ್ತಲ್ಲಿ ನಮ್ಮ ಸುತ್ತಮುತ್ತ ಅವರು ತಿರುಗಾಡಬೇಕಾದ್ರೆ ನಮಗೆ ತಂಪಾದ ಗಾಳಿ ಬರುತ್ತೆ. ಆಗ ನೀವು ಅಂದ್ಕೊಳ್ಳಿ, ಅವರು ನಿಮ್ಮ ಸುತ್ತಮುತ್ತ ತಿರುಗಾಡ್ತಾ ಇದ್ದಾರೆ. ಬಾಗಿಲೆಲ್ಲ ಹಾಕಿರ್ತೀರ, ಬಾಗಿಲೆಲ್ಲ ಹಾಕಿ ನೀವು ಮನೇಲಿ ಕೂತ್ಕೊಂಡಾಗ ನಿಮ್ಮ ಹತ್ರ ಏನಾದರೂ ಗಾಳಿ, ತಂಪಾದ ಗಾಳಿ ಬಂದರೆ ಆ ಟೈಮಲ್ಲಿ ಅವ್ರು ಇರ್ತಾರೆ. ಓಕೆ, ಜಾಸ್ತಿ ಅನುಭವಗಳನ್ನು ನಾನು ಶೇರ್ ಮಾಡಿದ್ದೀನಿ. ಅವ್ರು ನಿಮ್ಮ ಹತ್ರ ಇದ್ದಾಗ ಏನೇನಾಗುತ್ತೆ, ಹೇಗಿರುತ್ತೆ, ಯಾವುದ ಸೂಚನೆಗಳು ನಿಮಗೆ ಸಿಗುತ್ತೆ ಅಂತ ನಾನು ಶೇರ್ ಮಾಡಿದ್ದೀನಿ. ಆದರೆ ಇವತ್ತು ಶೇರ್ ಮಾಡ್ತಾ ಇರೋದು ಇದು ತುಂಬ ಇಂಪಾರ್ಟೆಂಟ್ ಆಗಿರೋದು. ಎನರ್ಜಿ ಅವರ ಬಾಡಿಯಲ್ಲಿರೋ ಬಾಡಿ ಎಲ್ಲ ಅವರ ಒಂದು ಸೋಲ್ ಇರುತ್ತಲ್ಲ, ಹೈ ಲೆವೆಲಲ್ಲಿರುತ್ತೆ, ಶರೀರ ಬಿಟ್ಟಿರುತ್ತೆ. ಅವರ ಊರ್ಜಾ, ಒಂದು ಶಕ್ತಿಯ ಊರ್ಜಾ ನಮಗೆ ಪಾಸ್ ಮಾಡ್ತಾ ಇರ್ತಾರಲ್ಲ, ಆಗ ಈ ಅನುಭವ ನಮಗಾಗುತ್ತೆ. ಈ ಥರ ನಿಮಗೆ ಅನುಭವ ಆದರೆ ನೀವು ತಿಳ್ಕೊಳ್ಳಿ, ಹಾಂ ಇವಾಗ ಅವ್ರ ಕಡೆಯಿಂದ ಎನರ್ಜಿ ನಮಗೆ ಕೊಟ್ಟಿದ್ದಾರೆ ಅಂತ ಅಲ್ವಾ. ಸರಿ, ಅದೇ ಥರ ಎನರ್ಜಿ ಸಿಗಲಿ ಅನ್ಬೇಡಿ, ಬರಲಿ ಅನ್ಬೇಡಿ. ಆದಷ್ಟು ನೀವು ದುಃಖ ಕಡಿಮೆ ಮಾಡ್ಕೊಳ್ಳಿ. ಅವ್ರ ಹತ್ರನೇ ಇರಲಿ ಎನರ್ಜಿ ಅದು. ಓಕೆ, ಅವ್ರ ಎನರ್ಜಿನ ನೀವು ಲಾಸ್ ಮಾಡಬೇಕು ಅಂದರೆ ಮತ್ತೆ ನಾನೇನು ಹೇಳೋಕ್ಕಾಗಲ್ಲ, ನಿಮ್ಮ ಇಷ್ಟ ಅಲ್ವಾ. ಗೊತ್ತಾಯ್ತಲ್ವಾ. ಸರಿ, ಈಗ ನಿಮ್ಮ ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ, ನಿಮ್ಮ ಮನೆಯಲ್ಲಿ ನೆಗೆಟಿವ್ ಊರ್ಜಾ ಅಥವಾ ನಿಮ್ಮ ಬಾಡಿಯ ಸುತ್ತಮುತ್ತ ಒಂದು ಊರ್ಜಾ ಇರುತ್ತಲ್ಲ, ಅದು ಕ್ಲೀನ್ ಆಗಿಲ್ಲ ಅಂದರೆ, ಆಮೇಲೆ ಮಾಟ ಮಂತ್ರ ಮಾಡಿದ್ದಾರೆ, ಕುಡಿತಾ ಇದ್ದಾರೆ, ಮಕ್ಕಳು ಆಗ್ತಾಯಿಲ್ಲ, ಡಿಪ್ರೆಷನ್ಗೆ ಹೋಗಿದ್ದಾರೆ, ಜೀವನ ಬೇಡ ಅಂತ ಅನ್ನಿಸ್ತಾ ಇದೆ, ಜಾಬ್ ಸಿಗ್ತಾಯಿಲ್ಲ, ಮದುವೆ ಆಗ್ತಾಯಿಲ್ಲ, ಯಾವುದೇ ಸಮಸ್ಯೆ ಇರಲಿ, ಆಮೇಲೆ ಸೋಲ್ಗೆ ಕನೆಕ್ಟ್ ಆಗಬೇಕಾ, ಪೂರ್ವಜರಿಗೆ ಕನೆಕ್ಟ್ ಆಗಬೇಕು, ಏಂಜಲ್ಗೆ ಕನೆಕ್ಟ್ ಆಗಬೇಕು, ಏಂಜಲ್ ನಿಮಗೆ ಕೆಲಸ ಮಾಡಿ ಕೊಡಬೇಕು ಅಂದರೆ, ಏನೇ ಆಗಲಿ A to Z ಪ್ರಾಬ್ಲಮ್ಗೂ ನಾವು ಇಲ್ಲಿ ಪರಿಹಾರ ಕೊಡ್ತೀವಿ. ಕೇಳ್ತೀವಿ, ಫಸ್ಟು ಡಿಸ್ಕಸ್ ಮಾಡಿಬಿಟ್ಟು ಇದು ನಮ್ಮ ಕಡೆಯಿಂದ ಆಗುತ್ತಾ ಅಥವಾ ಇಲ್ವಾ ಅಂತ ಕೇಳಿಬಿಟ್ಟು ನಿಮಗೆ ನಾವು ಪರಿಹಾರ ಕೊಡ್ತೀವಿ. ಆದಷ್ಟು ಖುಷಿಯಾಗಿರಿ ಎಲ್ಲರೂ. ಓಕೆ, ಒಳ್ಳೆಯದನ್ನು ಮಾಡ್ತಾಯಿರಿ, ಖುಷಿಯಾಗಿರಿ. ಆಮೇಲೆ ಯಾರ್ಯಾರು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀರಾ ಅವರೆಲ್ಲ ಕಾಲ್ ಮಾಡಿ ನಿಮ್ಮ ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ. ಓಕೆ, ಒಂದು ವೇಳೆ ನಾವು ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದರೆ ಮಾಡ್ತಾಯಿರಿ. ಬ್ಯುಸಿ ಇದ್ದರೆ ನಾವು ಕಾಲ್ ಅಟೆಂಡ್ ಮಾಡಿರಲ್ಲ, ಆಮೇಲೆ ಮೆಸೇಜ್ ಹಾಕಿ ಕಾಲ್ ಮಾಡ್ತಾಯಿರಿ. ಓಕೆ, ಇವತ್ತಿನ ವಿಡಿಯೋ ಅರ್ಥ ಆಗಿದೆ ಅಲ್ವಾ. ಅವ್ರ ಕಡೆಯಿಂದ ನಮ್ಮಲ್ಲಿ ಎನರ್ಜಿ ಪಾಸ್ ಮಾಡಬೇಕಾದ್ರೆ ಈ ಥರದ ಅನುಭವ ಆಗುತ್ತೆ. ಆಮೇಲೆ ಎನರ್ಜಿಯ ಅಪ್ಪುಗೆ ಮಾಡ್ತಾರೆ, ಅವರು ತಪ್ಕೋತಾರೆ ನೈಟಲ್ಲಿ ಬಂದು. ಓಕೆ, ಆಗ ಈ ಥರದ ಅನುಭವ ಆಗುತ್ತೆ. ಇದು ಎಲ್ಲರಿಗೂ ಆಗಿರುತ್ತೆ, ಯಾಕಂದರೆ ಎನರ್ಜಿ ಪಾಸ್ ಮಾಡಿರ್ತಾರೆ ಅವರು ಆಗ ಆ ಟೈಮಲ್ಲಿ. ಓಕೆ, ಸರಿ. ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ, ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡಿಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.